ಕೊಟ್ಟಿಲ್ಲ ಅಂತ ನೀವು ಹೇಳ್ತಿದ್ರಿ. ಈ ನಡುವೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ. ಲೆಟ್ಸ್ ಸಿ ಅಪ್ಡೇಟ್ ಏನು ಬರ್ತಿದೆ ಅಂತ. ಬಾಬ್ರಿ ಮಸೀದಿ ಧ್ವಂಸ ಪ್ರಕರಣದ ತೀರ್ಪಿನ ಬಗ್ಗೆ ಈ ಕ್ಷಣ ಬರ್ತಾ ಇದೆ. 2000 ಪುಟಗಳ ತೀರ್ಪು. ಓಹೋ, ಇದೇ ತುಂಬ ಟೈಮ್ ತಗೊಳುತ್ತೆ. ಕೆಲವೇ ಕ್ಷಣದಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಅಫ್ಕೋರ್ಸ್ 2000 ತೀರ್ಪನ್ನು ಓದಲ್ಲ, 2000 ಪುಟಗಳನ್ನು, ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಪಾರ್ಟ್ಗಳನ್ನು ಮೆನ್ಷನ್ ಮಾಡ್ತಾ ತೀರ್ಪು ಪ್ರಕಟ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ಸ್ಟಿಲ್ 2000 ಪುಟಗಳ ತೀರ್ಪು ರೆಡಿಯಾಗಿದೆ. ನ್ಯಾಯಮೂರ್ತಿ SK ಯಾದವ್, ಸುರೇಂದ್ರ ಕುಮಾರ್ ಯಾದವ್ ಅವರ ನೇತೃತ್ವದ ನ್ಯಾಯಪೀಠ ಇದೀಗ ಅಂತಿಮ ತೀರ್ಪನ್ನು ಕೊಡೋರಿದ್ದಾರೆ. 2000 ಪುಟಗಳ ತೀರ್ಪು, ಸುದೀರ್ಘ 28 ವರ್ಷಗಳ ವಿಚಾರಣೆಯ ಅಂತಿಮ ತೀರ್ಪು ಪ್ರಕಟ ಆಗೋದಕ್ಕೆ ಕ್ಷಣಗಣನೆ ಶುರುವಾಗಿದೆ. ಲಖನೌ CBI ವಿಶೇಷ ಕೋರ್ಟ್ನಲ್ಲಿ ಇದೀಗ 26 ಜನ ಆರೋಪದ ಲಿಸ್ಟ್ನಲ್ಲಿರೋರೆಲ್ಲ ಹಾಜರಾಗಿದ್ದಾರೆ. 6 ಜನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗ್ತಾರೆ. ಸೊ 32 ಆಯಿತು ಕೌಂಟು. 48 ಚಾರ್ಜ್ ಶೀಟ್, ಅದರಲ್ಲಿ ಬದುಕಿರುವಂಥ 32 ಜನ ಅವರೆಲ್ಲರೂ ಕೂಡ ಫಿಸಿಕಲಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದಾರೆ. 2000 ಪುಟಗಳ ಸಿದ್ಧತೆ, ಈಗಾಗಲೇ ತೀರ್ಪು ಪ್ರಕಟ. 2000 ಪುಟಗಳ ತೀರ್ಪು, ಅದನ್ನು ಪ್ರಕಟ ಮಾಡಬೇಕು ಅಷ್ಟೇ. 351 ಜನ ಸಾಕ್ಷಿಗಳು, 600 ಸಾಕ್ಷ್ಯಚಿತ್ರಗಳ ಸಾಕ್ಷಿಗಳನ್ನು ಈಗಾಗಲೇ ಕೊಟ್ಟಿದೆ ನ್ಯಾಯಾಲಯದ ಮುಂದೆ. ಅದೆಲ್ಲವನ್ನು ಕೂಡ ಪರಾಮರ್ಶಿಸಿ ವಾದ ಪ್ರತಿವಾದವನ್ನು ಆಲಿಸಿ ಇದೀಗ ಕೆಲವೇ ಕ್ಷಣದಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಅದನ್ನ ಮುಂದೆ ಇಡ್ತೀವಿ. ಬ್ರೇಕ್ ಆದಮೇಲೆ ಎಲ್ಲೂ ಹೋಗದೆ ಕಾಯ್ತಾರಿ. ವೆಯ್ಟ್.